ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜ್ವಾಲಾಮುಖಿ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಹಿಂದೂ ಹುಲಿ ಖ್ಯಾತಿಯ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಸದಾಕಾಲ ನಿಂತಿರುವಂತಹ, ಹಿಂದೂಗಳಿಗೆ ಎಲ್ಲಿ ಅನ್ಯಾಯ ಆಗಿದೆ, ಹಿಂದೂ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ನ್ಯಾಯ ಕೊಡಿಸುವಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಜನನಾಯಕ ನಮ್ಮ ಮಹೇಶ್ ಅಣ್ಣನಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ ಸ್ನೇಹಿತರೆ, ಧರ್ಮಸ್ಥಳ ದಗಲ್ಬಾಜಿ ದಂಧೆಯ ಬಗ್ಗೆ ಹೇಳುವುದಾದರೆ, ಅದರಲ್ಲಿ ನಡೆದಂತಹ ಘನಘೋರ ಕೃತ್ಯಗಳ ಬಗ್ಗೆ ಒಬ್ಬ ವಯ್ಯ ಬಂದ, ಭೀಮಾ ಆಲಿಯಾಸ್ ಚಿನ್ನಯ್ಯ ಬಂದು ಎಲ್ಲ ಸತ್ಯವನ್ನು ಹೇಳಿದ್ದ. ಆದರೆ ಸ್ವಲ್ಪ ದಿನಗಳ ನಂತರ ಅವನನ್ನು ಮಂಜುನಾಥ ಗೌಡ ಎಂಬುವ ಪೊಲೀಸ್ ಅಧಿಕಾರಿಯು ಬ್ರೈನ್ ವಾಶ್ ಮಾಡಿ ಅಥವಾ ಬೇರೆ ಏನೋ ಒಂದು ಆಮಿಷ ಒಡ್ಡಿ, ಜೀವದಲ್ಲಿ ನಿನಗೆ ತೊಂದರೆ ಆಗುತ್ತೆ, ಧರ್ಮಸ್ಥಳದ ನಕಲಿ ದೇವಮಾನವರಿಂದ ನೀನು ಏನಾದರೂ ಸತ್ಯವನ್ನು ತೋರಿಸಿದರೆ ಇದೇ ಥರ ಆಗುತ್ತಂತೇಳಿ ಕೆಲವು ಚಾನಲ್ಗಳನ್ನು ಅವರ ಅಡ್ರೆಸ್ಗೆ ಮೊದಲನೇ ಹೆಂಡತಿಯ ಮನೆಗೆ, ಎರಡನೇ ಹೆಂಡತಿಯ ಮನೆಗೆ ಹೋಗಿ ಏನೆಲ್ಲ ನಡೀತು ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ. ನೋಡಿ, ಧರ್ಮಸ್ಥಳದಲ್ಲಿ ಧರ್ಮ ಇದೆಯಾ ಇಲ್ವಾ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಧರ್ಮಸ್ಥಳದಲ್ಲಿ ಧರ್ಮ ಇದ್ದಿದ್ದೇ ಆಗಿದ್ದರೆ ಇಲ್ಲಿಯವರೆಗೆ ನ್ಯಾಯ ಸಿಗ್ತಾ ಇತ್ತು. ಕೆಲವೊಬ್ಬರು ಹೇಳ್ತಾರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣವನ್ನು ದುಡ್ಡಿಗಾಗಿ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಸೌಜನ್ಯ ಹೋರಾಟ ಡೊಂಗಿ ಹೋರಾಟ, ಇದು ದುಡ್ಡಿಗೋಸ್ಕರ ಹೋರಾಟ, ಹಾಗೆ ಹೀಗೆಲ್ಲ ಅಂತೇಳಿ ಹೇಳ್ತಾ ಇದ್ದಾರಲ್ಲ. ಆದರೆ ಧರ್ಮಸ್ಥಳದಲ್ಲಿ ಸೌಜನ್ಯ ಹತ್ಯೆನೇ ಆಗಿಲ್ವಾ? ಯಾರು ಒಬ್ಬರು ಡೊಂಗಿ ಹೋರಾಟಗಾರರು ಇದ್ದಾರೆ, ನಾನು ಇಲ್ಲಂತ ಹೇಳ್ತಾ ಇಲ್ಲ. ಕೆಲವೊಬ್ಬರು ದುಡ್ಡಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಸಮೇತ ಉಂಟು. ಬಂದರು ಹೋದರು ದುಡ್ಡು ಮಾಡ್ಕೊಂಡು, ಇದೆಲ್ಲ ನಿಮಗೆಲ್ಲ ಗೊತ್ತಿದೆ. ಅದನ್ನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಇದನ್ನೆಲ್ಲ ಬಾಯಿ ಬಿಟ್ಟು ಹೇಳುವಂಥ ಅವಶ್ಯಕತೆಯೇ ಇಲ್ಲ. ಮಹೇಶ್ ಅಣ್ಣನೇ ಹೇಳಿದ್ದಾನೆ. ವಿಡಿಯೋ ಮಾಡ್ಕೊತಾರೆ, ಇನ್ನೊಂದು ಮಾಡ್ಕೊತಾರೆ, ಎಲ್ಲ ಮ್ಯಾಟ್ರ್ ತಿಳ್ಕೊತಾರೆ, ಲಾಸ್ಟಿಗೆ ಹೋಗ್ತಾರೆ ಎಲ್ಲಿಗೆ? ಅದೇ ಧರ್ಮಸ್ಥಳದ ಕಾಮಂದನ ಬುಡಕ್ಕೆ ಹೋಗಿ ನೋಡಿ, ಇಂತಿಂಥ ಆಡಿಯೋ ಇದ್ದಾವೆ, ಇಂತಿಂಥ ವೀಡಿಯೋ ಇದ್ದಾವೆ, ಇವರೆಲ್ಲ ಇಷ್ಟೆಲ್ಲ ಹೇಳಿದ್ದಾರೆ ಅಂತೇಳಿ ಒಂದು ವೀಡಿಯೋಕ್ಕೆ ಇಷ್ಟು, ಒಂದು ಆಡಿಯೋಕ್ಕೆ ಇಷ್ಟು ಅಂತೇಳಿ ದುಡ್ಡು ತಗೊಳ್ಳೋ ಹೋಗ್ತಕ್ಕಂಥ ಕೆಲಸ ಯಾವೊಂದು ಮಾಡ್ತಿರೋದು ಅಂಥ ಲೋಫರ್ಗಳಿಗೆ ಆಗುತ್ತೆ. ನಮಗೇನಾಗಲ್ಲ ಬಿಡಿ, ನಾವು ಸತ್ಯದ ಪರ ನಿಂತ್ಕೊಂಡಿರ್ತಕ್ಕಂಥವ್ರು. ನಮಗೆ ಕೋಟಿಗಟ್ಟಲೆ, ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಆಮಿಷ ಹೊಡೆದ ಸಮೇತ ನಾವು ಎಲ್ಲಿಗೆ ಹೋಗಲ್ಲ, ನಾವು ಯಾರ ಪರನೂ ನಿಂತ್ಕೊಂಬಲ್ಲ. ನಾವು ಸತ್ಯದ ಪರ ನಿಂತ್ಕೊಂಡಿದ್ದೇವೆ. ಧರ್ಮಸ್ಥಳದಾಗಿರ್ತಕ್ಕಂಥ ಎಲ್ಲ ಅತ್ಯಾಚಾರಗಳು, ಅನಾಚಾರಗಳು ನಿಜ ಅಲ್ವಾ? ಸತ್ಯ ಇದೆಯಾ ಇಲ್ವಾ? ಅದಕ್ಕೋಸ್ಕರ ನಿಂತ್ಕೊಂಡಿರ್ತಕ್ಕಂಥದ್ದು. ನೀವು ಯಾರು ಏನು ಬೇಕಾರೋ ಅಂದ್ಕೊಳ್ಳಿ, ನೋ ಟೆನ್ಷನ್. ನೋಡಿ, ಧರ್ಮಸ್ಥಳದ ಸಂಘದವರು ಅಕ್ರಮ ಮೀಟ್ರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಅಂತೇಳಿ ಸರ್ಕಾರದ ಅಧಿಕಾರಿಗಳೇ ಹೇಳಿದರು. ನಮಗೆ ಇದರಲ್ಲಿ ಮೀಟ್ರ್ ಬಡ್ಡಿ ದಂಧೆ ನಡೆದಿದೆ ಅಂತೇಳಿ ಗುಮಾನಿ ಬಂದಿದೆ, ದಯವಿಟ್ಟು ಕಂಪ್ಲೇಂಟ್ ತೊಗೊಳ್ಳಿ ಅಂತ. ಯಾಕೆ ತೊಗೊಳ್ತಾ ಇಲ್ಲ? ಸತ್ಯ ಇದೆಯಲ್ಲ, ಯಾಕೆ ತೊಗೊಳ್ತಾ ಇಲ್ಲ? ಇದರಲ್ಲಿ ಸಮೇತ ರಾಜಕೀಯ ಪಿತೂರಿ, ರಾಜಕೀಯ ದುಡ್ಡು ಇದರಲ್ಲಿ ಸಮೇತ ಇದೆ ಎಂಬುದು ಮೇಲ್ನೋಟ ಕಾಣ್ತಾ ಇದೆ. ನಾವು ಹೋರಾಟ ಬಿಡಬೇಕಾ? ಇವ್ರು ಯಾರೋ ಬರ್ತಾರೆ, ಅವ್ರು ಯಾರೋ ಬರ್ತಾರೆ ಕಾಯುವಂಥ ನೆಸೆಸಿಟಿ ನಮಗಿಲ್ಲ ರೀ. ನಮ್ಮ ಪಾಡಿ ನಾವು ಹೋರಾಟ ಮಾಡ್ತಾ ಇರಬೇಕಷ್ಟೇ. ನಮ್ಮ ಜನನಾಯಕ ಮಹೇಶ್ ಅಣ್ಣನೇ, ಅವರ ಸಮಕ್ಷಮದಿಂದ ಮಹೇಶ್ ಅಣ್ಣ, ಗಿರೀಶ್ ಅಣ್ಣ, ಜಯಂತಣ್ಣ, ಇನ್ನು ಮುಂತಾದ ಹೋರಾಟಗಾರರು, ತಮ್ಮಣ್ಣ ಶೆಟ್ಟರು, ಪ್ರಸನ್ನ ಕರವಿ, ಇವರು ಹೇಳಿದ ಮಾತುಗಳನ್ನು ಕೇಳಿ, ಇವರು ಹೇಳಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡ್ತಕ್ಕಂಥದ್ದು. ಸತ್ಯವಾಗಿ ಇರತಕ್ಕಂಥ ವಿಚಾರಗಳೇ, ಇದರಲ್ಲಿ ಸುಳ್ಳು ತಗಾದೆ ಯಾವುದೂ ಇಲ್ಲ. ಇಲ್ಲಿ ಯಾರು ಬಂದು ಬೇಳೆ ಬೇಯಿಸ್ಕೊಳ್ತಾ ಇಲ್ಲ, ಯಾರು ಬಂದು ದುಡ್ಡು ಮಾಡ್ತಾ ಇಲ್ಲ. ದುಡ್ಡು ಮಾಡ್ತಕ್ಕಂಥದ್ದು ಯಾವ ಲೋಫರ್ ಎಂಬುದು ಎಲ್ಲರಿಗೂ ಗೊತ್ತಿದೆ. ಸೌಜನ್ಯ ಹೋರಾಟಗಾರರನ್ನು ಹತ್ತಿಕ್ಕಲು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಯಾರು ಕೊಟ್ಟಿದ್ದರು? ಮಹೇಶ್ ಅಣ್ಣ, ಪ್ರಸನ್ನಕ್ಕ ಏನಾದರೂ ಯಾರನ್ನ ನಿಮಗೊಂದು 1 ಲಕ್ಷ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ, 1 ಕೋಟಿ ಕೊಡ್ತೀವಿ, ಬರ್ರಿ ಹೋರಾಟಕ್ಕಂತ ಕರೆದಾರ? ಅಕಸ್ಮಾತ್ ಕರೆದ್ರೆ ಏನಾದರೂ ರೆಕಾರ್ಡ್ಸ್ ಸುಳ್ಳು ದಾಖಲಾತಿ ಏನಾದರೂ ಕೊಟ್ಟಿದ್ದಾರಾ?
ಇಲ್ಲಿಯವರೆಗೂ ನಮಗೆ ರೆಕಾರ್ಡ್ಸ್ ಕೊಟ್ಟಿರೋ ಪ್ರಕಾರ, ಅಂದರೆ ನಮ್ಮ ಹೋರಾಟಗಾರ ಜಯಂತಣ್ಣವರಾಗಲಿ ಇದು ಯಾರಾಗಲಿ ರೆಕಾರ್ಡ್ಸ್ ನಮ್ಗೆ ಇಂಥವು ಬೇಕಂದರೆ ವಿತಿನ್ ಸೆಕೆಂಡಲ್ಲಿ ವಿತಿನ್ ಅವರ್ಸಲ್ಲಿ ಆಗ್ತಾರೆ ಇಂಥ ರೆಕಾರ್ಡ್ಸ್ ಬೇಕು ಅಂತೇಳಿದರೆ. ಆ ರೆಕಾರ್ಡ್ಸ್ ಎಲ್ಲಿಂದ ಬರ್ತಕ್ಕಂಥದ್ದು? ಗೋರ್ಮೆಂಟ್ ದಾಖಲಾತಿಗಳು. ಇದರಲ್ಲಿ ಯಾವುದೇ ಒಂದು ಷಡ್ಯಂತ್ರದ ದಾಖಲಾತಿಗಳು ಇರುವುದಿಲ್ಲ ಸ್ನೇಹಿತರೆ. ಇದರಲ್ಲಿ ಯಾವುದೇ ಒಂದು ಫೇಕ್ ದಾಖಲಾತಿ ಇರುವುದಿಲ್ಲ ಸ್ನೇಹಿತರೆ. ಸರ್ಕಾರದ RTC ದಾಖಲಾತಿಗಳು ಇದಕ್ಕಿಂತ ಬೇಕಾ? ಧರ್ಮಸ್ಥಳ ಸಂಘಕ್ಕೆ RBI ಲೈಸೆನ್ಸ್ ಇದೆಯಾ ಇಲ್ವ ಅಂತ ಕೇಳಿದರೆ ವಿತಿನ್ ಅವರ್ಸಲ್ಲಿ ಆಗ್ತಾರೆ. RBI ಲೈಸೆನ್ಸ್ ಇಲ್ಲ ಅಂತೇಳಿ. ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟಿನ ಪ್ರಕಾರ ಲೈಸೆನ್ಸ್ ಇದೆಯಾ ಅಂತ ಕೇಳಿದ್ರೆ ಅದನ್ನು ಕೂಡ ಹಾಕ್ತಾರೆ, ಅದು ಕೂಡ ಇಲ್ಲ. ಇದನ್ನೆಲ್ಲ ಇಟ್ಕೊಂಡೇ ನಾವು ಮಾತಾಡ್ತಕ್ಕಂಥದ್ದು. ಯಾರು ನಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ, ನಾವು ದುಡ್ಡು ಅವ್ರ ಹತ್ರ ಇಸ್ಕೊಂಡಿಲ್ಲ, ನಮ್ಮ ಪಾಡಿ ನಾವು ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲಿ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಸಮೇತ ಜನ ಸಾಯ್ತಾ ಇದ್ದಾರೆ ಈ ಧರ್ಮಸ್ಥಳ ಸಂಘದ ಟಾರ್ಚರಿಗೆ. ಇದನ್ನು ಕೇಳಬಾರ್ದಾ? ದುಡ್ಡು ಮಾಡೋಕ್ಕೆ ಬಂದೀವ? ದುಡ್ಡು ಏನ್ರಿ ಬೊಗಳೆ ಬಿಡ್ತಾ ಇದ್ದೀರಿ ನೀವು? ಸೌಜನ್ಯ ಹೆಸರಿಟ್ಕೊಂಡು ನೋಡಿ, ಸೌಜನ್ಯ ಹೆಸರಿಟ್ಕೊಂಡು ನೀವು ದುಡ್ಡು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೇನಾದರೂ ದಾಖಲಾತಿ ಏನಾದರೂ ಇದ್ದರೆ ನಿಮ್ಮ ಹತ್ರ ದಯವಿಟ್ಟು ತಂದು ತೋರಿಸಿ. ನಾನೀಗ 1 ವರ್ಷದಿಂದ ಸೌಜನ್ಯ ಹೋರಾಟ ಮಾಡ್ತಾ ಇದ್ದೇನೆ. ಇಲ್ಲಿಯವರೆಗೂ ಸ್ನೇಹಿತರೆ ನಾವಿಲ್ಲಿ 1 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀನಿ. ನಾನು ಎಲ್ಲಿಗೆನ್ನ ಯಾವುದೋ ಪ್ರೋಗ್ರಾಮ್ ಹೋಗ್ಬೇಕು ಅಂದರೆ ನನ್ನ ವೈಯಕ್ತಿಕ ಖರ್ಚಿನಿಂದ ನಾನು ಹೋಗ್ತಕ್ಕಂಥದ್ದು. ನಮಗೆ ಯಾವುದೇ ಒಂದು ಫಂಡ್ ಬರ್ತಾ ಇಲ್ಲ. ನಿನಗೆ ಈಗ ಮಾತಾಡಪ್ಪ ಅಂತ ಕೂಡ ಯಾರೂ ಹೇಳ್ತಾ ಇಲ್ಲ. ಮ್ಯಾಟ್ರ್ ಹಿಂಗಿದೆ ಹಿಂಗಿಲ್ಲ. ನಾನು ಏನಾದ್ರು ದಾರಿ ತಪ್ಪಿ ಮಾತಾಡಿದ್ರೆ, ಇಲ್ಲ ಸ್ವಾಮಿ ನೀವು ಆ ಥರ ಮಾತಾಡ್ತಕ್ಕಂಥ ತಪ್ಪು ಅಂತ ನಮಗೆ ಬುದ್ಧಿವಾದ ಹೇಳ್ತಕ್ಕಂಥದ್ದು. ತಪ್ಪು ದಾರಿ ಇಲ್ಲಿವರೆಗೂ ತಿಳಿಸಿಲ್ಲ ಅವರು. ಇದರಿಂದ ನಮ್ಮ ಮಾತುಗಳಿಂದ ನಿಮಗೇನಾದ್ರು ಬೇಜಾರಾಗಿದ್ದರೆ ಸಾರಿ, ಬಟ್ ನಾವು ಮಾತಾಡ್ತಕ್ಕಂಥದ್ದೇ ಹಿಂಗೆ. ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ದಗಲ್ಬಾಜ್ ನಿಂದೆಗಳ ಬಗ್ಗೆ ವಿಸ್ತಾರವಾಗಿ ಹೇಳ್ಬೇಕಂದ್ರೆ ಬೇಜಾನಿದೆ ರೀ. ಒಬ್ಬ ಲೋಫರ್, ನಕಲಿ ದೇವಮಾನವ ಒಬ್ಬ ಲೋಫರ್ ಅಂತಲೇ ಹೇಳ್ಬೇಕು ಅವನಿಗೆ. ನಕಲಿ ದೇವಮಾನವ ಒಬ್ಬ ಲೋಫರ್. ಆ ಲೋಫರ್ನ ಹೆಸ್ರು ಹೇಳಿದ್ರೆ ಸಾಕು, ಸ್ಟೇ. ನಾನು ಇಲ್ಲಿ ಹೆಸರು ಹೇಳಲ್ಲ. ಆ ಲೋಫರ್ ಯಾರಂಬುದು ಎಲ್ಲರಿಗೂ ಗೊತ್ತಿದೆ. ಅವ್ರ ತಮ್ಮ ರೇಪಿಸ್ಟ್ ಲೋಫರ್. ಅವನು ಮಗ್ಗನ ಮೊನ್ನೆ ಮದುವೆ ಮಾಡಿದ್ದಾರೆ. ಒಬ್ಬ ಹೆಣ್ಣನ ಆ ಸ್ಥಿತಿಯಲ್ಲಿ ಮದುವೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯದಲ್ಲಿಲ್ಲ. ಇವರು ನಮ್ಮ ಸಂಪ್ರದಾಯಕ್ಕೆ ಹುಟ್ಟಿದ್ದಾರಲ್ಲ ಇಂಥ ಲೋಫರ್ಗಳು. ಅಂದರೆ ನೋಡಿ, ವಂಶ ಬೆಳಗ್ತದ ಇಲ್ಲ, ಮುಂಚಿತವಾಗಿ ಟೆಸ್ಟ್ ಮಾಡಿರ್ತಕ್ಕಂಥ ಆ ಲೋಫರ್ ಫ್ಯಾಮಿಲಿ. ಅರ್ಥ ಆಯ್ತಾ ನಿಮಗೆಲ್ಲ? ಯೋಗ್ಯತೆ ಇದಳ ಈ ಹುಡುಗಿ, ಅಥವಾ ನನ್ನ ಯೋಗ್ಯ ಇದನ, ಅಥವಾ ಆ ಹುಡುಗಿ ಯೋಗ್ಯತೆ ಏನು ಎಂಬುದರ ಬಗ್ಗೆ, ಅಂದರೆ ಆ ಅರ್ಥದಲ್ಲಿ ಇಬ್ಬರನ್ನ ಮಿಂಗಲ್ ಮಾಡಿ ಬಂದ ಮೇಲೆ ಮದುವೆ ಮಾಡ್ತಕ್ಕಂಥದ್ದು ಇದೆಯಾ ನಮ್ಮ ಕಾನೂನಲ್ಲಿ, ಅಥವಾ ನಮ್ಮ ದೇಶದ ಸಂಪ್ರದಾಯನ, ನಮ್ಮ ಹಿಂದೂಗಳ ಸಂಪ್ರದಾಯನ, ಅಥವಾ ಆ ಲೋಫರ ಸಂಪ್ರದಾಯನ? ನನಗಂತೂ ಗೊತ್ತಿಲ್ಲ ಸ್ವಾಮಿ. ಅವ್ರ ಸಂಪ್ರದಾಯದಲ್ಲಿ ಏನಾದರೂ ಇದೆಯಾ? ಮದುವೆಗೂ ಮುನ್ನ ಈ ಥರ ಮಾಡಿ, ಅದು ದೊಡ್ಡ ಫ್ಯಾಮಿಲಿ ಅಂತೆ. ಯಾವ ಸೀಮೆ ಫ್ಯಾಮಿಲಿ? ಲೋಫರ್ ಫ್ಯಾಮಿಲಿ, ರೇಪಿಸ್ಟ್ ಫ್ಯಾಮಿಲಿ ಅಂತ ಹೇಳಬೇಕು. ಫ್ಯಾಮಿಲಿಯನ್ನು ರೇಪಿಸ್ಟ್ ಫ್ಯಾಮಿಲಿ ಅಂತ ಹೇಳಬೇಕು. ಈ ಥರ ಮಾಡ್ತಕ್ಕಂಥ ಸರಿ ಏನ್ರಿ ಸ್ನೇಹಿತರೆ? ಅಂಥವ್ರ ಬಗ್ಗೆ ನೀವು ಸುಮ್ಮನೆ ಬಂದು ಕಾಮೆಂಟಲ್ಲಿ ಅಜ್ಜೋ ಜೋ 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 ಹಂಗೆ ಮಾಡಿಬಿಟ್ಟಾರೆ ಹಿಂಗೆ ಮಾಡಿಬಿಟ್ಟಾರೆ, ಇದ್ರ ಬಗ್ಗೆ ಸಮೇತ ಹೇಳಿ. ಹೇಳಕ್ಕೆ ಮೀಟ್ರಿಲ್ಲ, ನಮಗೆ ಮೀಟ್ರ್ ಇದ್ದಾರೆ ಈ ಸಮಯ ನಾವು ಹೇಳ್ತೀವಿ. ಅವರು ಹೆಸ್ರು ಹೇಳ್ದಂಗಿದ್ರೆ ಸಾಕು, ನಾವು ಅಷ್ಟೇ. ಅವರು ಹೆಸ್ರು ಎತ್ತಿ ಹೇಳಿದರೆ ಸಾಕು, ನಮಗೆ ಸ್ಟೇ. ವಿಡಿಯೋ ಹೋಗ್ತವೆ, ಚಾನಲ್ ಕೂಡ ಸಮೇತ ಹೋಗುತ್ತೆ. ನಿಮ್ಗೆ ಅರ್ಥ ಆಗ್ಬೇಕಂತೇಳಿ ನಾನು ಹೇಳ್ತಕ್ಕಂಥದ್ದು. ನಿಮಗೆ ಇನ್ನೂ ಅರ್ಥ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಕರ್ಮ ಅದು. ಆ ಲೋಫರ್ ಫ್ಯಾಮಿಲಿಯ ಬಗ್ಗೆ ನಾವೇನಾದರೂ ಡೈರೆಕ್ಟಾಗಿ ಇಂಥವನು ಅಂತ ಹೆಸರು ಹೇಳ್ಕೊಂಡು ಮಾತಾಡಿದರೆ ನಮ್ಮ ಚಾನಲಲ್ಲಿ ಆ ವಿಡಿಯೋ ಇರಲ್ಲ, ಡಿಲೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ಲಜ್ಜೆಗೆಟ್ಟ ಫ್ಯಾಮಿಲಿ. ನಮ್ಮ ಹಿಂದೂ ದೇವಸ್ಥಾನದ ಅಡಿ ಜಾಗವನ್ನು ಬಿಡದಂಗೆ ನುಂಗಿ ಹಾಕಿರ್ತಕ್ಕಂಥ ಲೋಫರ್ ಫ್ಯಾಮಿಲಿ, ರೇಪಿಸ್ಟ್ ಫ್ಯಾಮಿಲಿ. ಇನ್ನೇನು ಹೇಳ್ಬೇಕು ನಿಮಗೆ? ಮುಂದಿನ ದಿನಗಳಲ್ಲಿ ಆನೆ ಮಾವತ್ನ ಜಾಗದಲ್ಲಿ ಅಯೋಧ್ಯ ಅತಿಥಿ ಎಂಬ ಹೋಟೆಲ್ ಇಟ್ಕೊಂಡಿದ್ದಲ್ಲ ಆ ಲೋಫರ್, ಅದು ಯಾವನೋ ಗೊತ್ತಿಲ್ಲ ನನಗೆ. ಆ ಲೋಫರ್ಗೆ RTC ತೆಗೆಸಿದರೆ ಆ ಜಾಗ ಯಾರ ಹೆಸರಲ್ಲಿದೆಯಾ ಎಂಬುದು ಗೊತ್ತಾಗುತ್ತೆ. ಅದು ಈಗ ಸರ್ಕಾರದ ಹೆಸರಲ್ಲಿದೆಯಂತೆ. RTC ಇದೆ ಸ್ವಾಮಿ, ದಾಖಲಾತಿ ಬಿಟ್ಟು ಯಾವುದು ಮಾತಾಡಲ್ಲ, ಸರ್ಕಾರದ ದಾಖಲಾತಿನೇ. ಅದಕ್ಕೆ ಈಗ ಸರ್ವೆ ಮಾಡಲು ಹೊರಟಿದ್ದಾರೆ. ಅದು ನಮ್ಮ ಸೌಜನ್ಯ ಹೋರಾಟಗಾರರಿಂದ ಇದೆಲ್ಲ ಬೆಳಕಿ ಬಂದಿರತಕ್ಕಂಥದ್ದು.
ಕೆಲವೊಬ್ಬರು ತಿಳ್ಕೊಳ್ರಿ, ನಮ್ಮ ಹಿಂದೂಗಳೇ ಎಚ್ಚರವಾಗ್ರಿ, ಹಿಂದೂಗಳೇ ಎಚ್ಚರದಿಂದಿರಿ, ಎಚ್ಚರವಾಗಿ. ನಿಮ್ಗೆ ಯಾವನೋ ಬಂದು ನಾನು ಹಿಂದೂ ಹೋರಾಟಗಾರ, ನಾನು ಮುಂದೆ ಹೋರಾಟಗಾರ ಅಂತೇಳಿ ದುಡ್ಡು ತಗೊಂಬಂದು ಪುಂಕ್ತಲ್ಲ ಅಂಥ ಲೋಫರ್ಗಳ ಮಾತನ್ನು ಕೇಳಬೇಡಿ ದಯವಿಟ್ಟು. ನಮ್ಮ ಹಿಂದೂಗಳಿಗೆ ಇರಬೇಕಾಗಿರ್ತಕ್ಕಂಥ ದೇವಸ್ಥಾನವನ್ನು ಆ ಲೋಫರ್ ರೇಪಿಸ್ಟ್ ಫ್ಯಾಮಿಲಿ ಇಷ್ಟು ದಿನ ಆಳ್ವಿಕೆ ಮಾಡ್ತಾಯಿತ್ತು. ಆ ದೇವಸ್ಥಾನ, ಅಲ್ಲಿರ್ತಕ್ಕಂಥ ಜಾಗ ದಲಿತರು ಅಂದರೆ ಬರೀ ಹಿಂದೂಗಳೇ ರೀ ಅಲ್ಲಿರ್ತಕ್ಕಂಥದ್ದು. ಹಿಂದೂಗಳ ಮೇಲೆ ದೌರ್ಜನ್ಯ, ದಲಿತರ ಮೇಲೆ ದೌರ್ಜನ್ಯ, ಅವ್ರ ಭೂಮಿಯೆಲ್ಲ ಸ್ವಾಹ. ಇಂಥ ಲೋಫರ್ಗಳನ್ನು, ಇಂಥ ರೇಪಿಸ್ಟ್ ಫ್ಯಾಮಿಲಿಯವರನ್ನು ಭಯದಲ್ಲೇ ಅಟ್ಟಕ್ಕೇರಿಸ್ಬೇಕಾ? ಧರ್ಮಸ್ಥಳದ ನಕಲಿ ದೇವಮಾನವ, ಧರ್ಮಸ್ಥಳದ ನಕಲಿ ದೇವಮಾನವ ಇಷ್ಟೆಲ್ಲ ದಂಧೆ ಮಾಡ್ಕೊಂಬಂದು ಮಿಂಡು ಮೆರಿತಾ ಇದ್ದ, ದೇಶ ವಿದೇಶಗಳಲ್ಲಿ ಆಟ ಆಡ್ತಾ ಇದ್ದ. ಇಂಥವನ ಬಗ್ಗೆ ಇಂಚಿಂಚು ಮಾಹಿತಿ ತೆಗಿತಾ ಇದ್ದ. ಇಂಚಿಂಚು ಮಾಹಿತಿ ಎಲ್ಲಿಂದ ಸಿಗುತ್ತೆ? ಸೋಮನಾಥ್ ನಾಯಕ್ ಅವರಿಂದ ಅಕ್ರಮ ಭೂ ಕಬಳಿಕೆ ಬಗ್ಗೆ ಸಿಗುತ್ತೆ, ಸೌಜನ್ಯ ಹೋರಾಟಗಾರರಿಂದ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ ಅತ್ಯಾಚಾರದ ಬಗ್ಗೆ ಮಾಹಿತಿ ಸಿಗುತ್ತೆ. ಇದೆಲ್ಲ ಯಾರಿಂದ? ಅದೇ ಹಿಂದೂಗಳಿಂದ. ಅದೇ ಹಿಂದೂಗಳನ್ನು ನಂಬದೆ ದುಡ್ಡಿಗೆ ಸೇಲಾಗಿರ್ತಕ್ಕಂಥ ಕಿತ್ತೋಗಿರೋ ಹಿಂದೂಗಳನ್ನು ನಂಬ್ತಿರಲ್ಲ. ನಿಮ್ಗೇನು ಅನ್ಬೇಕು ನಾನು? ಅವ್ನು ಯಾವುದೋ ಇದ್ದಾನೆ, ವಸಂತ, ಕಾಗೆ, ಸೂಲಿಬೇಲೆ, ಕೆರೆಹಳ್ಳಿ, ಪುರೆಹಳ್ಳಿ ಅಂತ ಬೇಜಾನಿದ್ದಾವೆ. ಅಂಥ ಲೋಫರ್ಗಳ ಮಾತನ್ನು ನೀವು ನಂಬ್ತಾ ಇದ್ದೀರಿ. ನಮ್ಮ ಮಾತುಗಳನ್ನು, ನಮ್ಮ ಹೋರಾಟಗಾರರ ಮಾತುಗಳನ್ನು ಏಕೆ ನೀವು ನಂಬ್ತಾ ಇಲ್ಲ? ಬಂದುಬಿಟ್ರಿ ಬುರುಡೆ ಗ್ಯಾಂಗ್ನವರು. ಸ್ವಾಮಿ, ಅದೇ ಒಂದು ಬುರುಡೆ ಇಟ್ಕೊಂಡ್ಬಂದಿರ್ತಕ್ಕಂಥ ಚಿನ್ನಯ್ಯ ಇವತ್ತಿನ ದಿನ ಚೇಂಜ್ ಆಗಿದ್ದಾನೆ. ಯಾರು ಚೇಂಜ್ ಮಾಡಿದರು? ಯಾಕೆ ಮಾಡಿದರು? ಆ ಬುರುಡೆ ವಿಚಾರದಲ್ಲಿ ಚಿನ್ನಯ್ಯ ಉಲ್ಟ ಹೊಡೆದಿರ್ಬೋದು, ಆದರೆ ಬಾಂಗ್ಲಾಗುಡ್ಡದಲ್ಲಿ ರಹಸ್ಯವಾಗಿ ತನಿಖೆ ಮಾಡ್ತಕ್ಕಂಥ ಅಧಿಕಾರಿಗಳು ತಾನಾಗೆ ಕಂಡುಕೊಂಡಿದ್ದಾರೆ. ಅದರ ಪರಿಸ್ಥಿತಿ ಹೆಂಗಿರಬಹುದು? ತನಿಖೆ ಇಲ್ಲಿಯವರೆಗೆ ನಡೀತಿದೆ ಬಿಟ್ಟಿದೆ, ಒಂದು ಚೂರು ಮಾಹಿತಿ ಕೊಡ್ತಾ ಇಲ್ಲ, ಒಂದು ಚೂರು ಮಾಹಿತಿ ಸಮೇತ ಕೊಡ್ತಾ ಇಲ್ಲ. ಈಗ ಒಂದು 2 ತಿಂಗಳು 1 ತಿಂಗಳ ಕೆಳಗೆ BLR ಪೋಸ್ಟು ಬಾಂಗ್ಲೆ ಗುಡ್ಡದಲ್ಲಿ ಮತ್ತೆ ಮರು ತನಿಖೆ ಆಗುತ್ತೆ, ಊತಾಕಿರ್ತಕ್ಕಂಥ ಶವಗಳನ್ನು ಹೊರ ತೆಗೆಯುವಂಥ ಕೆಲಸ ಮಾಡ್ತಾರೆ ಅಂತೇಳಿ ಒಂದು ನ್ಯೂಸ್ ಬಂತು. ಮರುದಿನ ಅಲ್ಲೇ ಸೇಲ್. ಆ ಮರು ತನಿಖೆನೇ ಆಗ್ತಾಯಿಲ್ಲ, ಇಲ್ಲಿವರೆಗೆ ಆಗ್ತಾಯಿಲ್ಲ. ಅಂದರೆ ಏನು ನಂಬರ್ಥ? ಅಧಿಕಾರಿಗಳು ಸೇಲ್ ಆಗಿದ್ದಾರಾ ಅಥವಾ ಬೇರೆ ಇನ್ನೇನು? ನಮಗಂತೂ ಗೊತ್ತಿಲ್ಲ ಸ್ವಾಮಿ. ಇದ್ರ ಬಗ್ಗೆ ಕೇಳುತ್ತಪ್ಪ. ಎತ್ತ ಹೋಗ್ತಿದೆ ನಮ್ಮ ಸಮಾಜ? ಏನೇ ಮಾತಾಡೋದು? ಈ ವಿಚಾರವನ್ನು ಯಾರಾದರೂ ಒಬ್ಬ ಮುಸ್ಲಿಮ್ಸ್ ಮಾತಾಡಿದ್ರೆ ಹಿಂದೂ ಮುಸ್ಲಿಮ್ಸ್ ನಡುವೆ ಬೆಂಕಿ ಇಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಹೀಗೆ ನೀವು ಮಾತಾಡಿಯಲ್ಲ. ಅವನು ಯಾವನೋ ಲೋಫರ್ ಬಂದ, ಪ್ರಜ್ವಲ್ ಅಂತೇಳಿ, ಯಕ್ಷಗಾನ ಕಲಾವಿದರು, ಯಕ್ಷ ಕಲೆಯನ್ನು ಕೊಂದು ಹೋಗಿರ್ತಕ್ಕಂಥ ಆ ಲೋಫರ್ಗಳು. ಏನು ಹೇಳಬೇಕು ಅವ್ರ ಬಗ್ಗೆ? ನೀವು ಮಾಧ್ಯಮದವರು ಬ್ರೇಕಿಂಗ್ ನ್ಯೂಸ್ ಅಂತ ಪ್ರಸಾರ ಮಾಡ್ತೀರಿ. ಆದರೆ ಧರ್ಮಸ್ಥಳದಲ್ಲಿ ಇದೇ ವಾರ ಮುಂದಿನ ವಾರ ಸರ್ವೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಆನೆ ಮಾವತ್ನ ಜಾಗ ಇತ್ತಲ್ಲ, ಆ ಜಾಗನ ಸರ್ವೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾಕೆ ನಾವು ಪ್ರಸಾರ ಮಾಡ್ತಾ ಇಲ್ಲ? ಇದು ನಿಮಗೆ ಮ್ಯಾಟ್ರೇ ಅಲ್ವಾ? ಇದು ನಿಮಗೆ ಒಂದು ಚೂರು ಸಮೇತ ಬ್ರೇಕಿಂಗ್ ನ್ಯೂಸ್ ಅನ್ಸಲ್ವಾ? ಯಾಕೆ ಅನ್ಸುತ್ತೆ ಹೇಳ್ರಿ? ಸೂಟ್ ಕೇಸ್ ಬಂದುಬಿಡುತ್ತಲ್ಲ ನಿಮ್ಮ ತೆಕ್ಕೆಗೆ, ಹಾಗಾಗಿ ನಿಮಗೆ ಇದು ಮ್ಯಾಟ್ರೇ ಅನಿಸಲ್ಲ. ಏನು ಹೇಳ್ಬೇಕ್ರಿ ನಿಮಗೆ? ಅಂತೂ ಇಂತೂ ನಮ್ಮ ಪಾಲಿಗೆ ಆಪದ್ಬಾಂಧವ ಎಂಬುವ ರೀತಿಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಅಂದರೆ ಇಂದಿನ ವರ್ಷ ಸಮೀರ್ MD, ದೂತ ಸಮೀರ್ MD. ಆ ವಯ್ಯ ಚಿಕ್ಕವನಾದರೂ ಸಮೇತ ಚೊಕ್ಕವಾಗಿ ಧರ್ಮಸ್ಥಳದಲ್ಲಿ ಏನು ನಡೆದಿದೆ, ಏನು ನಡೆದಿಲ್ಲ ಎಂಬುದರ ಬಗ್ಗೆ ಕುಲಂಕುಷವಾಗಿ AI ಮುಖಾಂತರ ವಿಡಿಯೋ ತೋರಿಸಿ ಇಡೀ ಇಂಡಿಯಾಕ್ಕೆ, ಬೇರೆ ದೇಶದಲ್ಲಿರ್ತಕ್ಕಂಥವ್ರಿಗೆ ಧರ್ಮಸ್ಥಳದಲ್ಲಿ ಏನಾಗಿದೆ ಎಂಬುದರ ಬಗ್ಗೆ ಬಿತ್ತರಿಸಿದ, ಕಣ್ಣನ್ನು ತೆರೆಸಿದ. ಅಂಧ ಭಕ್ತರನ್ನು ಕಣ್ಣು ತೆರೆಸಿದಂತಹ ಮಹಾ ವ್ಯಕ್ತಿ ಆ ವಯ್ಯನ ಬಗ್ಗೆ ಅಬ್ಬಬ್ಬಬ್ಬಬ್ಬ ಏನು ತೇಜಾವಧಿ! ಹುರ್ಕೊಂಬೋದು ಹೆಂಗೆ ಕೇಳ್ತೀಯ, ಬಿಡೋದು ಹೆಂಗೆ ಕೇಳ್ತೀಯ? ಒಂದಲ್ಲ ಎರಡಲ್ಲ ರೀ,
ಸಮೀರ್ಗೆ ಅಂಥ ಪರಿಸ್ಥಿತಿ ಬಂತು, ಇಂಥ ಪರಿಸ್ಥಿತಿ ಬಂತು. ಮೊನ್ನೆ ನೋಡಿದ್ರಲ್ಲ ಸ್ನೇಹಿತರೆ ಮೊನ್ನೆ ನೋಡಿದ್ರೆ ನೀವು ಕೋರ್ಟಲ್ಲಿ ಏನಾಯಿತು? ಸಮೀರನ ಮೇಲೆ ಆ್ಯಕ್ಷನ್ ಆಯಿತಾ? ಸಮೀರ್ ಮಾಡಿರ್ತಕ್ಕಂಥದ್ದು 100% ಸತ್ಯ ಇದೆ ಅಂತೇಳಿ ನಾಗಪ್ರಸಾದ್ನವರು ಜಡ್ಜ್ ಒಪ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಏನಿದೆ ತಪ್ಪು? AI ಮುಖಾಂತರ ತೋರಿಸ್ಬೇಕಾಗಿದ್ದು ತೋರಿಸೇನೆ, ಇದರಲ್ಲಿ ಏನಿದೆ ತಪ್ಪು ಅಂತ ಕೇಳಿದರು. ಮುಂದಿನ ದಿನಗಳಲ್ಲಿ ಅವಯ್ಯ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಜಡ್ಜ್ ಹೇಳಿದ್ದಾರೆ. ಅದನ್ನ ಕರೆಕ್ಟ್ ಇದೆ, ಅದ್ರ ಬಗ್ಗೆ ಕರೆಕ್ಟ್ ಇದೆ. ಮುಂದಿನ ದಿನಗಳಲ್ಲಿ ಸಮೀರ್ ವಿಡಿಯೋ ಮಾಡುವುದನ್ನು ನಿಲ್ಲಿಸಬೇಕು. ಧರ್ಮಸ್ಥಳದ ಬಗ್ಗೆ AI ಮುಖಾಂತರ ಡೈರೆಕ್ಟಾಗಿ ಹೆಸರು ತಗೊಳ್ತಕ್ಕಂಥದ್ದು ನಿಲ್ಲಿಸ್ಬೇಕಂತ ಹೇಳಿರೋದು. ಅವರು ವಿಡಿಯೋನೇ ಮಾಡಬಾರ್ದು ಅಂತ ಎಲ್ಲಿ ಹೇಳಿಲ್ಲ. ಮ್ಯಾಟ್ರ್ ನಾವು ಮಾತಾಡ್ತಿದ್ದೀವಲ್ರಿ. ಧರ್ಮಸ್ಥಳದ ನಕಲಿ ದೇವಮಾನವ ಏನು ಬೇಕಾದ್ರೂ ಮಾಡ್ತಾಯಿದ್ದಾನೆ, ಅದನ್ನೆಲ್ಲ ಹೇಳ್ತಾಯಿದ್ದೀವಲ್ಲ. ನಡೆದಾಡುವ ಮಂಜುನಾಥ, ಆ ಲೋಫರ್ ನಡೆದಾಡುವ ಮಂಜುನಾಥಂತೆ. ಅವನು ಹೇಳಿದ್ರೆ ವೇದವಾಕ್ಯ ಅಂತೆ. ಅವನೊಬ್ಬ ಪೌಡ್ರ್ TV MD ಹಾಗೂ ಹೀಗೆ ಆ ಲೋಫರ್ಗೆ ಹೋಗುತ್ತಲ್ಲ, ಮನೆ ಕಳ್ಕೊಂಡಲ್ಲ ಈಗ ಒಂದು 6 ತಿಂಗಳ ಕೆಳಗೆ ಕೋಟಿಗಟ್ಟಲೆ ದುಡ್ಡು. ಎಲ್ಲಿಂದ? ಅದೇ ನಕಲಿ ದೇವಮಾನವನ ಕಡೆಯಿಂದ. ಅವನೇನು ಪುಕ್ಷಟೆ ಕೊಟ್ಟನ? ಇಲ್ಲ. ದುಡ್ಡು ಕೊಟ್ಟನ? ಇಲ್ಲ. ಯಾರು ದುಡ್ಡು? ಅದೇ ಹಿಂದೂಗಳು ಹಾಕಿರ್ತಕ್ಕಂಥ ಉಂಡಿ ದುಡ್ಡು. ಇದು ನಿಮ್ಗೆ ಅರ್ಥ ಆಗಲ್ಲ. ಇದು ನಿಮಗೆ ಎಷ್ಟು ಸಲ ಹೇಳಿದ್ರೆ ಅರ್ಥ ಆಗಲ್ಲ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಇನ್ನೊಬ್ಬ ಇದ್ದ, ಅವನ ಬಾಂಡ್ಲಿ ಅಜಿತ್ ಜೈನ್, ಉಬೋಟಿ ಮನೆ ಅವನದಾಯಿತು, ಪೌಡ್ರ್ TV ಆಯಿತು. ಆಮೇಲೆ ಇವಂದು ಎಲ್ಲಿಂದ ಬಂದು ದುಡ್ಡು? ಧರ್ಮಸ್ಥಳದಲ್ಲಿ SIT ತನಿಖೆ ಆಗ್ತಾಯಿದೆ, ಈ ಥರ ಆ ಥರ ಅಂದರೆ ಇಟ್ಟು ಸಾಕು. ಧರ್ಮಸ್ಥಳದಲ್ಲಿ SIT ತನಿಖೆ ಆರಂಭ ಆಗ್ತಿದ್ದಂತೆ ಬಂದುಬಿಟ್ಟ ಲೋಫರ್. ನಮ್ಮ ಕೂಸು ಇಲ್ಲ ಹಾಗೆ ಹೀಗೆ ಅಂತೇಳಿ ಒಂದು ಸ್ಟೋರಿ ಮಾಡ್ಕೊಂಬಂದ್ಬಿಟ್ಟು. ಯಾರು? ಅಜಿತ್ ಜೈನ್. 2 ಕೋಟಿ ಡೀಲ್ ಮನೆ ಆಗಿದ್ದಾರೆ ಅಲ್ಲಿ. ಮತ್ತು ಏಂತಿ ಬೇರೆ ಒಂದು ಸ್ಕ್ಯಾಮಲ್ಲೆಲ್ಲ ಸಿಗಬಿದ್ದಾಳಂತೆ. ಅಜಿತ್ ಜೈನ್ ಹೆಂಡತಿ ಬೇರೆ ಸ್ಕ್ಯಾಮ್ಗಳಲ್ಲಿ ಸಿಗಬಿದ್ದಿದ್ದಾಳೆ. ಅದೆಲ್ಲ ರೆಕಾರ್ಡ್ಸ್ ಉಂಟು ಸ್ವಾಮಿ, ಸುಳ್ಳು ಯಾವುದು ಹೇಳೋದಿಲ್ಲ. ಅವಳ ಪರಿಸ್ಥಿತಿ ಏನಾಗಿದೆ ನನಗಂತೂ ಗೊತ್ತಿಲ್ಲ. ಅದ್ರ ಬಗ್ಗೆ ಏನಾದರೂ ಮಾತಾಡಲ್ಲ. ಎಲ್ಲ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕಿರ್ತಕ್ಕಂಥ ದರಿದ್ರ ಫ್ಯಾಮಿಲಿ ಅಜಿತ್ ಜೈನ್ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಉಂಡಿ ದುಡ್ಡು, ಸರ್ಕಾರದ ದುಡ್ಡನ್ನು ಸಹ ಸ್ವಾಹ ಮಾಡಿರ್ತಕ್ಕಂಥ ಲೋಫರ್ ನಕಲಿ ದೇವಮಾನವನ ಬಗ್ಗೆ ಮಾತಾಡ್ತಕ್ಕಂಥದ್ದು ಅವಯ್ಯ. ಎತ್ತಿಡಿತಾನೆ ಬಕೆಟ್ ತುಂಬಿಸತಕ್ಕಂಥದ್ದು ಯಾವನು? ಅದೇ ನಕಲಿ ದೇವಮಾನವ, ಆ ಲೋಫರೇ. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ವೀಕ್ಷಣೆ ಎಲ್ಲ ಕನ್ನಡ ಜನತೆಗೂ ಮತ್ತೊಮ್ಮೆ ನಮ್ಮ ಮಹೇಶ್ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸದಾಕಾಲ ಅವರು ಚೆನ್ನಾಗಿರಲಿ, ಅವರ ಫ್ಯಾಮಿಲಿಯನ್ನು ದೇವರೇ ಕಾಪಾಡಲಿ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಸೌಜನ್ಯ ಶಕ್ತಿಯೇ ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.